ಬಂಧುಗಳೇ, ನಾವೀಗ ಬಂದಿರೋದು ಬಿಜಾಪುರ ಜಿಲ್ಲೆಯ ಒಂದು ಹಿಸ್ಟಾರಿಕಲ್ ಪ್ಲೇಸ್, ಅಂದರೆ ಐತಿಹಾಸಿಕ ಒಂದು ಸ್ಥಳಗಳನ್ನು ನೋಡಲು ನಾವು ಬಂದಿದ್ದೇವೆ. ಇಲ್ಲಿ ನಾವು ಕಾಣಿಸ್ತಾ ಇರೋದು, ಮುಂದೆ ನಮಗೆ ಸಿಗ್ತಾ ಇರೋದು ಗಗನ್ ಮಹಲ್ ಅಂತಕ್ಕಂಥ ಒಂದು ಸ್ಥಳದಲ್ಲಿ ನಾವು ಬಂದಿರುತ್ತೇವೆ. ಗಗನ್ ಮಹಲ್ ಸ್ಥಳದಲ್ಲಿ ನಾವು ಬಂದಾಗ ಸಾಕಷ್ಟು ಇಲ್ಲಿ ಪ್ರವಾಸಿಗರು ಕಾಣಸಿಗುತ್ತಿದ್ದರು. ಗಗನ್ ಮಹಲದ ಒಂದು ಮುಂಭಾಗದಲ್ಲಿ ಸಾಕಷ್ಟು ಹುಲ್ಲಿನಿಂದ ಕೂಡಿದ ಒಂದು ಮೈದಾನ ಇರುತ್ತದೆ. ಈ ಹೊರಾಂಗಣದಲ್ಲಿ ಸಾಕಷ್ಟು ಜನರು ಇಲ್ಲಿ ಅಲ್ಲಲ್ಲಿ ಶಾಲಾ ವಿದ್ಯಾರ್ಥಿನಿಯರು ಮತ್ತು ಅವರ ತಂದೆ ತಾಯಿಗಳು ಇಲ್ಲಿ ಊಟ ಮಾಡುವ ಒಂದು ವ್ಯವಸ್ಥೆಯ ಮೂಲಕ ಅವರು ಅಲ್ಲಿ ಕುಳಿತುಕೊಂಡಿದ್ದರು. ಹಾಗೆ ಪ್ರವಾಸಿಗರು ಬಂದು ಇದನ್ನು ನೋಡುತ್ತಿದ್ದರು. ಬಂಧುಗಳೇ, ಇದು ಗಗನ್ ಮಹಲ್ ಅಂದರೆ ಇದು ಮುಗಿಲೆತ್ತರಕ್ಕೆ ಕಟ್ಟಿಸಿದಂಥ ಎತ್ತರವಾದ ಕಟ್ಟಡ ಇದಾಗಿರೋದ್ರಿಂದ ಇದಕ್ಕೆ ಗಗನ್ ಮಹಲ್ ಅಂತ ಹೆಸರನ್ನು ಇಟ್ಟಿರಬಹುದೆಂದು ನಮಗೆ ಊಹೆ ಮಾಡಿಕೊಳ್ಳಲು ಒಂದು ಕಾರಣವಾಗಿತ್ತು. ಬಂಧುಗಳೇ, ಈ ಒಂದು ಕಟ್ಟಡ ಗಗನಚುಂಬಿ ಕಟ್ಟಡವಾಗಿದ್ದರಿಂದ ಇದನ್ನು ಗಗನ್ ಮಹಲ್ ಅಂತ ಕರೆಯುತ್ತಾರೆ ಎಂದು ಅಲ್ಲಿಯ ಇತಿಹಾಸ ತಜ್ಞರು ನಮಗೆ ಹೇಳ್ತಿದ್ದರು. ಬಂಧುಗಳೇ, ಈ ಗಗನ್ ಮಹಲ್ ಇದು 3 ಅಂತಸ್ತಿನ ಕಟ್ಟಡವಾಗಿತ್ತೆಂದು, ಈಗೆಲ್ಲ ಇದು ಒಂದು ಶಿಥಿಲಾವಸ್ಥೆಯಲ್ಲಿ ಇರೋದರಿಂದ ಇದು ಕೇವಲ ಇಷ್ಟು ದೊಡ್ಡದು ಒಂದೇ ಒಂದು ಅಂತಸ್ತು ಇರಬಹುದೇನೋ ಅನ್ನುವ ಒಂದು ವಿಚಾರ ನಮಗೆ ಕಾಣಸಿಗ್ತಾ ಇರೋದು. ಆದರೆ ಇದು 3 ಅಂತಸ್ತಿನ ಕಟ್ಟಡವಾಗಿತ್ತು. ಇಲ್ಲಿ ಎಲ್ಲ ಒಂದು ಸಂದುಗಳು ಕಾಣ್ತಾವಲ್ಲ, ಅಲ್ಲಿ ಒಂದು ಸಾಗವಾಣಿ ಕಟ್ಟಿಗೆಗಳ ಮೂಲಕ ಅದನ್ನು ಚಪ್ಪರದ ಹಾಗೆ ಮಾಡಿಕೊಂಡಿದ್ದರು. ಇಲ್ಲಿ ಕಾಣಸಿಗ್ತಾವೆ ಮೇಲೆ. ಅಲ್ಲಿ ದೊಡ್ಡ ದೊಡ್ಡ ಕಂಬಗಳು ನೆಟ್ಟಿರುವುದು ಒಂದು ಸ್ಥಳಗಳು. ಅಲ್ಲಿ ಆ ಒಂದು ವೇದಿಕೆಯ ಮೇಲೆ ಆ ಒಂದು ದೊಡ್ಡದಾದಂಥ ಒಂದು ಪಡಸಾಲೆ ಅಂತಿರುವ ಒಂದು ವೇದಿಕೆ ಇದೆ. ಆ ವೇದಿಕೆಯಲ್ಲಿ ದೊಡ್ಡ ದೊಡ್ಡ ಕಂಬಗಳನ್ನು ಇಲ್ಲಿ ನಡೆಸಿದ್ದರು. ಆ ಕಂಬಗಳ ಮೇಲೆ ಸಾಗವಾಣಿ ಕಟ್ಟಿಗೆ ಚಪ್ಪರದಿಂದ ಅದನ್ನು ನೆರಳು ಬರುವಂತೆ ಮಾಡಿದ್ದರೆಂದು ನಮಗೆ ಕಂಡು ಬರುತ್ತದೆ. ಹಾಗೆ ಈ ಗಗನ್ ಮಹಲ್ ಸುತ್ತಮುತ್ತಲೂ ಸಾಕಷ್ಟು ಹೊರಾಂಗಣ, ಬಹಳಷ್ಟು ಬಯಲು ಇರುವುದರಿಂದ ಇಲ್ಲಿ ಎಷ್ಟೊಂದು ಜನರು ಇಲ್ಲಿ ಬಂದು ಸಭೆ ನಡೆಸಿದರೂ ಅದು ಸ್ಥಳ ಸಾಕಾಗುವಷ್ಟು ಆಗಿನ ಮಹಾರಾಜರಿಗೆ ಇತ್ತು. ಇಲ್ಲಿ ಸಾಕಷ್ಟು ಸಭೆ ನಡೆಸಿ ಒಂದು ಜನರ ಒಂದು ಕುಂದುಕೊರತೆಗಳನ್ನು ಆಲಿಸುವುದಕ್ಕಾಗಿ ಇದನ್ನು ಎಷ್ಟು ಒಂದು ಹೊರಾಂಗಣ ಮತ್ತು ಬಯಲು ಇಟ್ಟುಕೊಂಡು ಇದನ್ನು ಸ್ಥಾಪಿಸಿದಿರಬಹುದು. ಇಲ್ಲಿ ಸಾವಿರಾರು ಜನರು ಇಲ್ಲಿ ಸೇರಿದರೂ ಕೂಡ ಅಲ್ಲಿ ಜಾಗ ಸಾಲಬೇಕು, ಜಾಗ ಸಾಕಾಗುವಷ್ಟು ಜಾಗ ಇಲ್ಲಿ ನಮಗೆ ಕಾಣಸಿಗುತ್ತದೆ. ಇಲ್ಲಿ ದೊಡ್ಡ ಸ್ಟೇಜ್, ಮಹಾರಾಜರು ಅಲ್ಲಿ ಕುಳಿತುಕೊಂಡು ಪಕ್ಕದಲ್ಲಿ ಮಂತ್ರಿವರ್ಯರು ಮತ್ತು ಅದನ್ನು ದಫ್ತರ್ ಅಂದರೆ ಲೆಕ್ಕಪತ್ರ ಕಾರ್ಕೂನ್ಗಳು ಎಲ್ಲರೂ ಇಲ್ಲಿ ಕುಳಿತುಕೊಂಡು ಸೈನಿಕರು ಆಲಿಸಿ ಈ ಒಂದು ಸ್ಥಳದಲ್ಲಿ ಕುಳಿತುಕೊಂಡು ಅವರು ತಮ್ಮ ಆಡಳಿತದ ವ್ಯವಹಾರವನ್ನು ಮತ್ತು ದೊಡ್ಡ ದೊಡ್ಡ ಸಭೆಗಳನ್ನು ನಡೆಸಿ ಆ ಸಭೆಗಳ ಮೂಲಕ ತಮ್ಮ ಮುಂದಿನ ಕೆಲಸ ಕಾರ್ಯಗಳನ್ನು ಅಲ್ಲಿ ಒಂದು ಇತ್ಯರ್ಥ ಮಾಡಿಕೊಂಡು ಒಂದು ಅಭಿವೃದ್ಧಿಯನ್ನು ಮಾಡುತ್ತಿದ್ದರೆಂದು ನಮಗೆ ಕಾಣಸಿಗುತ್ತದೆ. ಬಂಧುಗಳೇ, ಈಗ ನಮಗೆ
ಆ ಹೊರಾಂಗಣದ ಮೇಲೆ ಬರ್ತಾ ಇರುವಾಗ ಸಾಕಷ್ಟು ಸರ್ವಶ್ರೇಷ್ಠ ವಿದ್ಯಾರ್ಥಿನಿಯರು ಬಂದು ಹೋಗುತ್ತಿದ್ದರು. ಇಲ್ಲಿ ಯಾವುದೇ ಒಂದು ಫೀ ಅಥವಾ ಶುಲ್ಕ ಯಾರು ಬಂದ ಪ್ರವಾಸಿಗರಿಗೆ ಇರುವುದಿಲ್ಲ. ಬಂಧುಗಳೇ, ಇಲ್ಲಿ ಈ ಗಗನ್ ಮಹಲಕ್ಕೆ ನಾವು ಬರುವಾಗ ಇಲ್ಲಿ ಬಿಜಾಪುರ ಅಥವಾ ವಿಜಯಪುರಕ್ಕೆ ಬಂದಾಗ ಬಸ್ ಸ್ಟ್ಯಾಂಡ್ದ ಅತಿ ಸಮೀಪ ಇರುವ ಈ ಗಗನ್ ಮಹಲ್ ಬಸ್ ಸ್ಟ್ಯಾಂಡಿನಿಂದ ವಾಕೇಬಲ್ ಡಿಸ್ಟೆನ್ಸ್ ಅಂದರೆ ಕೇವಲ 500 ಮೀಟ್ರ್ ಅಂತರದಲ್ಲಿಂದ ಅರ್ಧ ಕಿಲೋಮೀಟ್ರ್ ಕೂಡ ಆಗೋದಿಲ್ಲ. ಈ ಗಗನ್ ಮಹಲ್ ಪಕ್ಕದಲ್ಲಿಯೇ ಒಂದು ದೊಡ್ಡವಾದಂಥ ಕೋಟೆ ಒಂದು ಕಾಣಸಿಗುತ್ತದೆ. ಇಲ್ಲಿ ಒಂದು ಭವ್ಯವಾದ ಕೋಟೆಯಂತೆ ಅಂದರೆ ಅರೆಕಿಲ್ಲಾ ಕೋಟೆ ನಮಗೆ ಕಾಣಸಿಗುತ್ತದೆ. ಈ ಅರೆಕಿಲ್ಲಾ ಕೋಟೆ ಅಂದರೆ ಈ ವಿಜಯಪುರದಲ್ಲಿ ಮತ್ತು ಈ ಕಡೆ ನಮ್ಮ ಶಿವಾಜಿ ಮಹಾರಾಜರ ಒಂದು ಮಲಿಕ್ ಮದನ್ ತೋಪದೆಲ್ಲ ಅಲ್ಲಿ ಪಕ್ಕದಲ್ಲಿ ಶಿವಾಜಿ ಮಹಾರಾಜ ಸರ್ಕಲ್ ಹತ್ತಿರ ಶಿವಾಜಿ ಮಹಾರಾಜ್ ಸರ್ಕಲ್ ಹತ್ತಿರ ಅಲ್ಲಿ ಆ ಒಂದು ಕೋಟೆ, ಅಲ್ಲಿ ಈ ಕಡೆ ಒಂದು ಈ ಕೋಟೆ ಈ ಕಡೆ ಇರೋದ್ರಿಂದ ಇದು ಅರೆಕಿಲ್ಲಾ ಕೋಟೆ ಅಂತ ಹೇಳಿ ನಾವು ಕರೆಯುವುದನ್ನು ನಾವು ಕೇಳಿದೆವು. ಈಗ ಈ ಅರೆಕಿಲ್ಲಾ ಕೋಟೆ ಪಕ್ಕದಲ್ಲಿ ಸಾಕಷ್ಟು ನೀರು ಇರುವುದು ನಮಗೆ ಕಾಣಸಿಗುತ್ತಿತ್ತು. ಈ ನೀರು ಇದರಲ್ಲಿ ಸಾಕಷ್ಟು ಮೊಸಳೆಗಳು ಹೀಗೆ ಇರುವುದರಿಂದ ಯಾರೇ ಹೊರಗಿನಿಂದ ವೈರಿ ಸೈನಿಕರು ಬಂದು ಇದನ್ನು ದಾಟಿ ಹೋಗುವಷ್ಟರಲ್ಲಿ ಅವರಿಗೆ ನಾವು ಇಲ್ಲಿ ಸೆರೆ ಹಿಡಿಯುವಂಥ ವ್ಯವಸ್ಥೆ ನಮ್ಮ ಸೈನಿಕರಿಂದ, ಈ ಒಂದು ಆದಿಲ್ಶಾಹಿ ರಾಜ ಮಹಾರಾಜರ ಸೈನಿಕರಿಂದ ಆಗುತ್ತಿತ್ತೆಂದು ನಾವು ಕೇಳ್ಪಟ್ಟೆವು. ಬಂಧುಗಳೇ, ಈಗ ಈ ಒಂದು ಗಗನ್ ಮಹಲ್ ಇದು ಸಾಕಷ್ಟು ಗಗನಚುಂಬಿ ಎತ್ತರ ಇರೋದರಿಂದ ಇದು ಗಗನ್ ಮಹಲ್. ಇಲ್ಲಿ ಸಾಕಷ್ಟು ಪಕ್ಷಿಗಳು, ಈ ನೀರು ಇರುವುದರಿಂದ ಸಾಕಷ್ಟು ಪಕ್ಷಿಗಳು ಇಲ್ಲಿ ನಮಗೆ ಕಾಣಸಿಗುತ್ತಿದ್ದವು. ಈ ಪಕ್ಷಿಗಳನ್ನು ನೋಡಲು ಒಂದು 100 ಕಣ್ಣು ಸಾಲದು ಅಷ್ಟೊಂದು ಸುಂದರವಾದ ದೃಶ್ಯ ನಮಗೆ ಸುಂದರದ ಪರಿಸರ ನಮಗೆ ಕಾಣಸಿಗುತ್ತಿತ್ತು.